ಬಿಜೆಪಿಯ ಬೆನ್ನೆಲುಬನ್ನೇ ಮುರಿಯೋದಕ್ಕೆ ಸಿದ್ಧವಾಗಿದೆ ಸಿದ್ದರಾಮಯ್ಯ ಪ್ಲಾನ್. ಅತಿ ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಿಂದ ಆಪರೇಷನ್ ಆರ್ಎಸ್ಎಸ್. ಬಿಜೆಪಿಯ ಬೆನ್ನೆಲುಬನ್ನೇ ಮುರಿಯೋದಕ್ಕೆ ಸಿದ್ಧವಾಗಿದೆ ಸಿದ್ದರಾಮಯ್ಯ ಪ್ಲಾನ್. ಅತಿ ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಿಂದ ಆಪರೇಷನ್ ಆರ್ಎಸ್ಎಸ್ ಆರಂಭ ಆಗುತ್ತೆ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಸಿದ್ದರಾಮಯ್ಯ ಸೂತ್ರದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಷಂಡ ಸರ್ಕಾರ, ಹೇಡಿ ಸರ್ಕಾರ ಅಂತ ಇದ್ದ ಬಿಜೆಪಿಗೆ ಕಾದಿದೆ ಬಿಗ್ ಶಾಕ್. ಆರ್ಎಸ್ಎಸ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧಿಸೋದಕ್ಕೆ ಸಿದ್ಧವಾಗ್ತಾ ಇದೆ ಸೂತ್ರ. ಕಲ್ಲಡ್ಕ ಜೊತೆ ಟಾರ್ಗೆಟ್ ಆದ ಮತ್ತೋರ್ವ ಸಂಘ ಪರಿವಾರದ ನಾಯಕ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರದ ಇನ್ಸೈಡ್ ಮಾಹಿತಿ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರದ ಇನ್ಸೈಡ್ ಸ್ಟೋರಿ. ಬಿಜೆಪಿಯ ಬೆನ್ನೆಲುಬನ್ನೇ ಮುರಿಯೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ. ಇವತ್ತು ನಡೆದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಇದಕ್ಕೆ ತಕ್ಕಂತೆ ಸಿದ್ದರಾಮಯ್ಯನವರು ಸಾಕಷ್ಟು ಸೂಚನೆಯನ್ನ ಪೊಲೀಸ್ ಇಲಾಖೆಗೆ ರವಾನೆ ಮಾಡಿದ್ದಾರೆ. ಯಾರು ಈ ರೀತಿಯಾದಂತಹ ಕೋಮು ಗಲಭೆಗೆ ಪ್ರಚೋದನೆಯನ್ನ ಕೊಡ್ತಾ ಇರೋದು, ಕೋಮು ಗಲಭೆ ಅಂತಂದ್ರೆ ಯಾರನ್ನ ಟಾರ್ಗೆಟ್ ಮಾಡಬೇಕು, ಯಾರನ್ನ ಬಂಧಿಸಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಡೈರೆಕ್ಷನ್ಸ್ ಅನ್ನ ಪೊಲೀಸ್ ಇಲಾಖೆಗೆ ರವಾನೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಪೊಲೀಸರ ಕಾರ್ಯವೈಖರಿಯನ್ನೇ ಸಾಕಷ್ಟು ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಎಲ್ಲಾ ಕ್ರಮಗಳನ್ನು ಈಗ ತಗೋತಾ ಇದೀವಿ ಅಂತಿದಿರಲ್ಲ, ಹಾಗಾದ್ರೆ 42 ದಿನಗಳಿಂದ ಏನ್ ಮಾಡ್ತಾ ಇದ್ರಿ? ಸಾಕಷ್ಟು ಅಂದ್ರೆ ಒಂದಾದ ನಂತರ ಒಂದು ಹತ್ಯೆಗಳಾಗ್ತಾ ಹೋಯ್ತು, ಕೊಲೆಗಳಾಗ್ತಾ ಹೋಯ್ತು. ನಿಮಗೆಲ್ಲರಿಗೂ ಗೊತ್ತಿತ್ತು ಯಾರು ಇದನ್ನ ಮಾಡ್ತಾ ಇದ್ದಾರೆ, ಯಾರು ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಅಂತ. ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ಇಷ್ಟು ದಿನ ಸುಮ್ಮನಿದ್ದು ಈಗ ನಾವು ಗಾಳಿಯಲ್ಲಿ ಗುಂಡು ಹಾರಿಸ್ತೀವಿ, ಬಂಧನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಕೆಲಸವನ್ನ ಈ ಹಿಂದೆನೆ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲೀಸರನ್ನ ಯಾವ ರೀತಿ ಗರಂ ಆದ್ರು, ಪೊಲೀಸರ ವಿರುದ್ಧ ಏನು ಸೂಚನೆಗಳನ್ನ ಕೊಟ್ಟರು, ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರು, ಈ ಒಂದು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಬರ್ತಾ ಇದೆ. ಕರಾವಳಿ ಕೋಮು ಗಲಭೆಗೆಲ್ಲ ಕಾರಣ ಆರ್ಎಸ್ಎಸ್ನ ಕಲ್ಲಡ್ಕ ಪ್ರಭಾಕರ್ ಭಟ್. ಅವನನ್ನ ಇದುವರೆಗೂ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಭಯ ಬಂದಿದೆಯಾ? ಕಲ್ಲಡ್ಕ ಪ್ರಭಾಕರ್ ಒಬ್ಬ ಕಮ್ಯೂನಲ್ ಗೂಂಡ, ಇನ್ನು ಮುಂದೆ ಅವನನ್ನ ಬಿಡಬೇಡಿ. ಕಲ್ಲಡ್ಕ ಪ್ರಭಾಕರ್ನನ್ನ ಕಂಡ್ರೆ ನೀವ್ ಯಾಕೆ ಅಷ್ಟೊಂದು ಭಯ ಬೀಳ್ತಾ ಇದ್ದೀರಾ?
ರಕ್ತಪಾತ ಹರಿಸ್ತೀನಿ ಅಂತಂದ ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ನನ್ನ ಯಾಕೆ ನೀವಿನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ? ಗಾಳಿಯಲ್ಲಿ ಗುಂಡು ಹಾರಿಸಿದೀವಿ ಅಂದ್ರಿ, ಗಲಾಟೆಗೂ ಮೊದಲೇ ಯಾಕೆ ಹಾರಿಸಲಿಲ್ಲ? ಗಲಭೆಯನ್ನ ಕಂಟ್ರೋಲ್ ಮಾಡೋ ಧೈರ್ಯ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಇಲ್ವಾ? ಮಂಗಳೂರಿಗೆ ಪೋಸ್ಟಿಂಗ್ ಹಾಕಿಸ್ಕೊಂಡು ಸುಮ್ಮನಾಗ್ಬಿಟ್ರ? ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಐಪಿಎಸ್ಗಳಿಗೆ ಮುಖ್ಯಮಂತ್ರಿಗಳು ಕಾನೂನು ಪಾಠವನ್ನ ಮಾಡಿದ್ದಾರೆ. ನಿಷೇಧಾಜ್ಞೆ ಇದ್ರೂ ಕೂಡ ಪ್ರತಿಭಟನೆ ಮೆರವಣಿಗೆಯಲ್ಲಿ ಬಿಜೆಪಿಯವರು ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೆಂಗ್ ಬಂದ್ರು? 75 ವರ್ಷ ಆಗಿದೆ ಅವನನ್ನ ಮಟ್ಟ ಹಾಕೋದಕ್ಕಾಗಲ್ವಾ ನಿಮ್ ಕೈಯಲ್ಲಿ? ಏನ್ರಿ ಹರಿಶೇಖರನ್, ನಿಮ್ ವಯಸ್ಸೆಷ್ಟು, ಅವ್ರ ವಯಸ್ಸೆಷ್ಟು ನೋಡ್ರಿ. ಅವನನ್ನ 75 ವರ್ಷ ಆಗಿದ್ರು ಕಲ್ಲಡ್ಕ ಪ್ರಭಾಕರ್ ಅಷ್ಟು ಜೋರಾಗವನೇ, ನಿಮ್ಮ ಕೈಯಲ್ಲಿ ಆಗಲ್ವಾ? ಬರೀ ಗಾಳಿಯಲ್ಲಿ ಗುಂಡು ಹಾರಿಸದೆ ಲಾಠಿ ಚಾರ್ಜ್ ಮಾಡದೆ ಅಂದ್ರೆ ಆಗಲ್ಲ, ಕೆಲಸ ಮಾಡಿ ತೋರಿಸು. ರೀ ಕೆಂಪಯ್ಯ, ಈ ನಾಲಾಯಕ ಅಧಿಕಾರಿಗಳನ್ನು ನಂಬಿದ್ರೆ ಮುಂದೆ ನಮಗೆ ಕಷ್ಟ ಆಗುತ್ತೆ. ನೀವೇ ಮಂಗಳೂರಿಗೆ ಹೋಗಿ ಪರಿಸ್ಥಿತಿಯನ್ನ ನಿಭಾಯಿಸಿ, ಸಭೆ ನಡೆಸಿ ಏನಾದ್ರೂ ಒಂದು ಇತ್ಯರ್ಥ ಮಾಡಿ. ರೀ ಡಿಜಿ ದತ್ತಾ ಅವರೇ, ನೀವೇನ್ ಮಾಡ್ತಾ ಇದ್ದೀರಾ? ನೀವು ಅವ್ರ ಜೊತೆ ಹೋಗಿ ಬನ್ನಿ. ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಬಿಟ್ಟಿದ್ದೀರಾ. ಮುಂದೇನು ನಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬರೋದು, ಅದನ್ನ ನೆನಪಲ್ಲಿಟ್ಕೊಳ್ಳಿ ಅಂತನ್ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತಿನ IPS ಅಧಿಕಾರಿಗಳ ಸಭೆಯಲ್ಲಿ ನೇರವಾಗಿ ಈ ರೀತಿಯಲ್ಲೇ ಚಾರ್ಜ್ ಮಾಡಿದ್ದಾರೆ. ನಿಮ್ಮ ಕೈಲಿ ಆಗ್ತಾ ಇಲ್ಲ ಮೇಂಟೈನ್ ಮಾಡೋದಕ್ಕೆ ಅಂತಂದ್ರೆ, ಅದರಲ್ಲೂ ಪ್ರಮುಖವಾಗಿ ಅವರ ಟಾರ್ಗೆಟ್ ಆಗಿದ್ದಿದೆ ಕಲ್ಲಡ್ಕ ಪ್ರಭಾಕರ್ ಭಟ್. 75 ವರ್ಷ ಆಗಿದೆ ಅವರಿಗೆ. 75 ವರ್ಷ ಆದ್ರೂ ಹೆಂಗಿದ್ದಾರೆ? ನೀವೇನ್ ಮಾಡ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಬೆಳೆಯಕ್ ಬಿಟ್ರಿ? 144 ಸೆಕ್ಷನ್ ಜಾರಿಯಲ್ಲಿ ಇದ್ರೂ ಕೂಡ ಇವರೆಲ್ಲರೂ ಅಲ್ಲಿಗೆ ಬಂದು ಸಭೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ ಅಂತಂದ್ರೆ ನೀವುಗಳೇನ್ ಮಾಡ್ತಾ ಇದ್ದೀರಾ? ಸೊ ಇದೆಲ್ಲ ಒಂದು ಹಂತಕ್ಕೆ ಎಲ್ಲರನ್ನೂ ಕೂಡ ಚಾಟಿ ಬೀಸಿದ ನಂತರ ಕೆಂಪಯ್ಯನವರ ತಿರುಗಿ ಅವರು ಕೂಡ ಮಾಜಿ ಪೊಲೀಸ್ ಅಧಿಕಾರಿಗಳಾಗಿರೋದ್ರಿಂದ ನೀವು ಹೋಗ್ರಿ, ಅಲ್ಲಿಗೆ ಹೋಗಿ ನೀವು ಅಲ್ಲೇನಾದ್ರೂ ಒಂದು ಸಭೆ ನಡೆಸಿ ಇತ್ಯರ್ಥ ಮಾಡಿ. ಜೊತೆಗೆ ಡಿಜಿ ದತ್ತಾ, ನೀವು ಇಷ್ಟೆಲ್ಲ ಆದಾಗ ಒಂದ್ಸರ್ತಿ ಆದ್ರೂ ನೀವು ಅಲ್ಲಿ ಭೇಟಿ ಕೊಟ್ರೇನ್ರಿ? ಕೊಟ್ಟಿಲ್ಲ ಅನ್ನೋದಾದ್ರೆ ಈಗಲೇ ಹೋಗಿ ಅಲ್ಲಿ ಪರಿಸ್ಥಿತಿನ ತಹಬದಿಗೆ ಬನ್ನಿ, ಏನಾದ್ರೂ ಮಾಡಿ. ಒಟ್ಟಿನಲ್ಲಿ ಯಾರ್ಯಾರು ಗಲಭೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಕೋಮು ಗೂಂಡಾಗಳಿದ್ದಾರೆ ಎಲ್ಲರನ್ನು ಹತ್ತಿಕ್ಕಿ ಅಂತ ಪರ್ಟಿಕ್ಯುಲರ್ ಆಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು RSS ಅವರನ್ನೇ ಮುಖ್ಯಮಂತ್ರಿಗಳು ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಖಂಡಿತವಾಗಿ ಇನ್ನು ಸದ್ಯದಲ್ಲೇ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಬಂಧನವಾಗಬಹುದಾ? ಮುಖ್ಯಮಂತ್ರಿಗಳು ಚಾಟಿ ಬೀಸಿದ್ರಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧಿಸುವ ಧೈರ್ಯವನ್ನ ತೋರಿಸ್ತಾರ ಪೊಲೀಸರು, ಅಲ್ಲಿನ ಪೊಲೀಸರು ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಯಾವ ರೀತಿ ಹರಿಹಾಯ್ದರು ಪೊಲೀಸ್ ಅಧಿಕಾರಿಗಳ ಮೇಲೆ ಅನ್ನೋದನ್ನ ನೋಡೋಣ. ಮಂಗಳೂರು ಮತ್ತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿದ್ದಾವೆ. ಇವೆಲ್ಲ ಆಗ್ಬೇಕಾದ್ರೆ ಈ ಮತೀಯ ಸಂಘಟನೆಗಳು ಕೂಡ ಅವುಗಳ ಪಾತ್ರನೂ ಕೂಡ ಇದೆ. ಮತೀಯ ಭಾವನೆಗಳನ್ನ ಕೇಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸ್ತಕ್ಕಂಥವ್ರು ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಅವ್ರು ಇನ್ನೂ ಅರೆಸ್ಟ್ ಮಾಡಕ್ ಸಾಧ್ಯ ಆಗಿಲ್ಲ. ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. PFI ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಬಜರಂಗ ದಳ ಇರ್ಬೋದು, RSS ನವರು ಇರ್ಬೋದು, SDPI ಇರ್ಬೋದು, ಯಾರ್ಯಾರು ಮಾಡ್ತಾರೆ ಅವ್ರ ಮೇಲೆ ಎಲ್ಲ ಕಠಿಣವಾದಂತ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. PFI ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಬಜರಂಗ ದಳ ಇರ್ಬೋದು, RSS ನವರು ಇರ್ಬೋದು, SDPI ಇರ್ಬೋದು, ಯಾರ್ಯಾರು ಮಾಡ್ತಾರೆ ಅವ್ರ ಮೇಲೆ ಎಲ್ಲ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಗಳು ಮುಗಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಅದನ್ನ ನೀವು ನೋಡ್ತಾ ಇದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರೀತಿ ಓಪನ್ ಆಗಿ RSS, ಬಜರಂಗ ದಳ, ಶ್ರೀರಾಮ ಸೇನೆ ಅವರನ್ನ ಮಟ್ಟ ಹಾಕ್ತೀವಿ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅದ್ರ ಜೊತೆಗೆ ಬಾಯಿ ಮಾತಿಗೆ ಅನ್ನೋ ಹಾಗೆ ಕೆಲವು ಮುಸ್ಲಿಂ ಸಂಘಟನೆಗಳನ್ನು ಮಟ್ಟ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಒಟ್ಟಾರೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಟಾರ್ಗೆಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು RSS ಯಾರು ಕೋಮು ಗಲಭೆಯನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಅವರನ್ನ ಮಟ್ಟ ಹಾಕ್ತೀವಿ ಅನ್ನೋ ರೀತಿಯಲ್ಲೇ ಇವತ್ತಿನ ಸಭೆ ಕೂಡ ನಡೀತು. ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅದೇ ರೀತಿ ಡೈರೆಕ್ಷನ್ಸ್ ಕೊಟ್ಟರು. ಹಾಗೆಯೇ ಸುದ್ದಿಗೋಷ್ಠಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಅದೇ ರೀತಿ ಮಾತನಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮುರಳೀಧರ್ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಇವತ್ತಿನ IPS ಅಧಿಕಾರಿಗಳ ಸಭೆ ಮತ್ತು ಸಭೆಯಲ್ಲಿ ಮುಖ್ಯಮಂತ್ರಿಗಳು ನೀಡಿದ ಡೈರೆಕ್ಷನ್ಸ್ ಅನ್ನ ಗಮನಿಸಿದ್ರೆ
ಇನ್ನು ಮುಂದೆ ಪೊಲೀಸರು RSS ಶ್ರೀರಾಮ ಸೇನೆ ಭಜರಂಗ ದಳ ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇವ್ರ ಮೇಲೆ ಮುರುಕೊಂಡು ಬೀಳಬೇಕು ಆ ರೀತಿನಲ್ಲಿ ಮಾತನಾಡಿದ್ದಾರೆ. ಸೊ ಏನಾಗಬಹುದು, ಏನ್ ನಡೀತು ಸಭೆಯಲ್ಲಿ ಮುರಳಿ? ಹಾಗಾದ್ರೆ ಖಂಡಿತವಾಗಿ ಅರವಿಂದ್, ಎಲ್ಲರಿಗೂ ಸಹ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರು IPS ಅಧಿಕಾರಿಗಳ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಮತ್ತು ಅವ್ರಿಗೆ ನಿರ್ದೇಶನ ಅಂದ್ರೆ ಯಾವ ರೀತಿ ಡೈರೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಸಹ ಏನು ಕುತೂಹಲದಿಂದ ಕಾಯ್ತಾ ಇದ್ರು. ಅಂದ್ರೆ ಎಲ್ಲರ ಕುತೂಹಲದಂತೆ ಇವತ್ತು ಮಂಗಳೂರು ಇಶ್ಯೂನೇ ಅಂದ್ರೆ ಸುಮಾರು ಅವರು 1 ತಾಸುಗಳ ಕಾಲ ಮಾತಾಡಿರುವಂತದ್ದು. 1 ತಾಸುಗಳ ಕಾಲದಲ್ಲಿ 45 ನಿಮಿಷ ಸಂಪೂರ್ಣವಾಗಿ ಮಂಗಳೂರಿನ ಇಶ್ಯೂ ಏನಿತ್ತು ಅಂದ್ರೆ ಕೋಮುಗಲಭೆ ಏನೋ ಇಶ್ಯೂ ಏನಿತ್ತು ಆ ಇಶ್ಯೂನೇ ಎತ್ಕೊಂಡು ಮಾತಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಆಗಿದ್ದಂತದ್ದು ಇಬ್ಬರು ಹಿಂದೂ ಮುಖಂಡರು ಅಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು ಮತ್ತು ಏನು ಪ್ರಮೋದ್ ಮುತಾಲಿಕ್ ಅಂದ್ರೆ ಶ್ರೀರಾಮ ಸೇನೆಯ ಮುಖಂಡ ಆಗಿರುವಂತಹ ಪ್ರಮೋದ್ ಮುತಾಲಿಕ್ ಇವರಿಬ್ಬರನ್ನು ಸಹ ಟಾರ್ಗೆಟ್ ಅನ್ನ ಇಟ್ಕೊಂಡು ಮಾತಾಡಿರುವಂತದ್ದು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರನ್ನ ಇದುವರೆಗೂ ಏನಕ್ಕೆ ಬಂಧಿಸಿಲ್ಲ, ಅವ್ರನ್ನ ಬಂಧಿಸ್ಲಿಕ್ಕೆ ನಿಮ್ ಕೈಲಿ ಶಕ್ತಿ ಇಲ್ವಾ? ಯಾಕೆಂದ್ರೆ ಅವರು ಹೇಳಿರುವಂತದ್ದು ಮುಂದಿನ ವಿಧಾನಸಭೆ ಚುನಾವಣೆ ನಡೆಯುತ್ತೆ, ಚುನಾವಣೆಯಲ್ಲಿ ಬಿಜೆಪಿ ಏನಾದ್ರು ಬಹುಮತ ಗಳಿಸಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡ್ತಾರೆ, ಅವರನ್ನ ಏನಾದ್ರು RSS ಮತ್ತು ಹಿಂದೂ ಮುಖಂಡರನ್ನ ಏನಾದ್ರು ಅರೆಸ್ಟ್ ಮಾಡಿದ್ರೆ ನಿಮ್ಗೆ ಪ್ಲೇಸ್ಮೆಂಟ್ ಹೋಗುತ್ತೆ ಅನ್ನೋ ಭಯ ಇದ್ರೆ ಆ ಭಯ ಎಲ್ಲ ಬಿಟ್ಟಾಕಿ ಮುಂದಿನ ವರ್ಷನೂ ಮುಂದಿನ 5 ವರ್ಷನೂ ಕೂಡ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುವಂತದ್ದು. ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಈಗ ಸಂಸದೆ ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಮುಖ್ಯಮಂತ್ರಿಗಳು ಇವತ್ತು IPS ಅಧಿಕಾರಿಗಳ ಸಭೆಯನ್ನ ಏನ್ ನಡೆಸಿದ್ರು, ಅದರಲ್ಲಿ ಪ್ರಮುಖವಾಗಿ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್, RSS, ಭಜರಂಗ ದಳ, ಶ್ರೀರಾಮ ಸೇನೆ, ಪ್ರಮೋದ್ ಮುತಾಲಿಕ್ ಇವ್ರುಗಳನ್ನ ಮಟ್ಟ ಹಾಕೋಕೆ ನಿಮ್ ಕೈಲಿ ಆಗಲ್ವಾ ಅನ್ನೋ ಧಾಟಿನಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಕೇವಲ ಒಂದು ಕಡೆಯಿಂದ ಮಾತ್ರ ಕೋಮು ಸೌಹಾರ್ದತೆ ಹಾಳಾಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳ ನಂಬಿಕೆನಾ? ತಾವೇನ್ ಹೇಳ್ತೀರಾ ಮೇಡಮ್? ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಜನ ಕೇಳ್ತಾ ಇರುವಂತದ್ದು, ಈ ರಾಜ್ಯದಲ್ಲಿ ಭಯೋತ್ಪಾದನಾ ಕೆಲಸವನ್ನ ಮಾಡ್ತಾ ಇರುವಂತ KFD ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ನಿಷೇಧ ಮಾಡಿ ಅಂತ ಹೇಳಿ. ಅದರ ಬದಲಾಗಿ ಇವತ್ತು ಅವರು ಉಲ್ಟಾದನ್ನ ನಮ್ಮ ಮೇಲೆ ತಿರುಗಿಸುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ಪ್ರಯತ್ನವನ್ನ ಮಾಡ್ತಿದ್ದಾರೆ, ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಈ ರೀತಿ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡುವಂತದ್ದು, ಕೆಲವು ಮುಖಂಡರನ್ನು ಮಾತ್ರ ಟಾರ್ಗೆಟ್ ಮಾಡುವಂತದನ್ನ ತಕ್ಷಣ ನಿಲ್ಲಿಸಬೇಕು, ಇಲ್ಲಾಂದ್ರೆ ಅವರೇ ಬೆಂಕಿಗೆ ತುಪ್ಪ ಸುರಿದಂಗೆ ಕೆಲಸ ಮಾಡ್ತಾರೆ ಅನ್ನೋಂಥದನ್ನ ಬಹಳ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೇಡಮ್, ಇವಾಗ ಒಂದ್ ಕಡೆ ಮೊನ್ನೆ ಕೂಡ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹಿಂದೂ ಸಂಘಟನೆಗಳಾಗಿರ್ಬೋದು ಅಥವಾ ಇತರೆ ಧರ್ಮದ ಸಂಘಟನೆಗಳಾಗಿರ್ಬೋದು ಅಂತ ಮುಸ್ಲಿಂ ಅನ್ನೋ ವರ್ಡನ್ನ ಕೂಡ ಉಚ್ಚಾರಣೆ ಮಾಡದೆ ಒಂದು ರೀತಿ ಮಡಿವಂತಿಕೆಯನ್ನ ತೋರಿಸ್ತಾರೆ. ಇಂಥವರಿಂದ ಅಥವಾ ಇಂಥ ಮೆಂಟ್ಯಾಲಿಟಿ ಇರೋರಿಂದ ನಿಜಕ್ಕೂ ದಕ್ಷಿಣ ಕನ್ನಡದಲ್ಲಿ ಹಾಗಾದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತಾ ಮೇಡಮ್? ದಕ್ಷಿಣ ಕನ್ನಡದಲ್ಲೆಲ್ಲ ರೀ, ಇಡೀ ರಾಜ್ಯದಲ್ಲಿ ಆಗಲ್ಲ. ಅವರು ನಾವು ಯಾರು ಕೋಮುವಾದಿಗಳನ್ನ ಬಿಡುವುದಿಲ್ಲ, ಹಿಂದೂಗಳನ್ನು ಅಂತ ಹೇಳಿ ಆಮೇಲೆ ಅವರಿಗೆ ಮುಸ್ಲಿಂ ಅಂತ ಹೇಳಕ್ಕೆ ಬರಲ್ಲ. ಅಂದ್ರೆ ಆ ಒಂದು ಪದಕ್ಕೆ ಇಷ್ಟ ಅವರು ಭಯ ಬೀಳ್ತಾರೆ ಅಂದ್ರೆ ಅವರಿಂದ ರಕ್ಷಣೆ ಹೆಂಗಾಗುತ್ತೆ? ಕೋಟ್ಯಾಂತರ ಜನ ಹಿಂದೂಗಳ ರಕ್ಷಣೆ ಹೆಂಗ್ ಸಾಧ್ಯ? ಯಾರು ಹೇಗೆ ನಿರೀಕ್ಷೆ ಮಾಡಕ್ ಸಾಧ್ಯ? ಖಂಡಿತ ಹಿಂದೂಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಕ್ಷಣೆ ಸಿಗಲ್ಲ, ನಮ್ಗೆ ಯಾರಿಗೂ ನ್ಯಾಯ ಸಿಗಲ್ಲ. ಸಿದ್ದರಾಮಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಶರತ್ ಸಾಯುವಂತ ದಿನ ಹೋಗ್ತಾರೆ, ಶರತ್ತನ್ನ ಅವ್ರು ನೋಡಕ್ ಹೋಗಲ್ಲ, ಅವರಲ್ಲಿ ಸಭೆ ಮಾಡ್ತಾರೆ. ದೊಡ್ಡ ಅದ್ಧೂರಿಯಾದಂತ ಕಾಂಗ್ರೆಸ್ಸಿನ ಫ್ಲಾಗ್ ಹಾಕಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಭೆ ಮಾಡ್ತಾರೆ. ನಾವು ಅವ್ರು ಬರ್ತಾರೆ ಅಂತ ನ್ಯಾಯ ಕೇಳಕ್ ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಇದು ಕಾಂಗ್ರೆಸ್ಸಿನ ನೀತಿ, ಇದು ಸಿದ್ದರಾಮಯ್ಯನ ನೀತಿ. ಇದನ್ನ ರಾಜ್ಯದ ಜನ ದಯಮಾಡಿ ಈಗಲಾದ್ರೂ ಅರ್ಥ ಮಾಡ್ಕೋಬೇಕು. ಹಲವಾರು ಜನರನ್ನ ನಾವು ಕಳ್ಕೊಂಡಿದ್ವಿ, ರಾಜವನ್ನ ಕಳ್ಕೊಂಡ್ವಿ, ಆನೆಕಲ್ಲಲ್ಲಿ ಬಹಳ ಕಾರ್ಯಕರ್ತರನ್ನ ಕಳ್ಕೊಂಡ್ವಿ, ರುದ್ರೇಶನ್ನ ಕಳ್ಕೊಂಡ್ವಿ, ಪ್ರಶಾಂತ್ ಪೂಜಾರಿ ಕಳ್ಕೊಂಡ್ವಿ, ಇವಾಗ ಶರತ್ತನ್ನು ಕಳ್ಕೊಂಡ್ವಿ, ಇನ್ನೊಬ್ಬ ಚಿಕಿತ್ಸೆ ಪಡಿತಾ ಇದ್ದಾನೆ ಚಿರಂಜೀವಿ ಅನ್ನೋಂಥವ್ರು. ಇವರು 144 ಸೆಕ್ಷನ್ ಇರುವಾಗ್ಲೇ ನಮ್ಮ ಕಾರ್ಯಕರ್ತರನ್ನು ಕೊಲೆ ಮಾಡಿಸ್ತಾರೆ ಅಂತಂದ್ರೆ, ಅಥವಾ ಮಾಡ್ತಾರೆ, ಮಾಡಿದವರಿಗೆ ರಕ್ಷಣೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ಯಾವ ರೀತಿಯ ಸರ್ಕಾರ ಇವ್ರದ್ದು? ಮೇಡಮ್, ಬಟ್ ಒಂದೇನಂದ್ರೆ ಮುಖ್ಯಮಂತ್ರಿಗಳು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ 75 ವರ್ಷ ಆಗಿದೆ, ಅವ್ರು ಅಷ್ಟು ಆಕ್ಟಿವ್ ಆಗಿದ್ದಾರೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಯಾಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರನ್ನ ಇಷ್ಟೊಂದು ಬೆಳೆಯೋದಕ್ಕೆ ಬಿಟ್ಟಿದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡೋ ತಾಕತ್ ನಿಮ್ಗೆ ಇಲ್ವಾ ಅಂತ ಕೇಳಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಹಾಗಾದ್ರೆ ಒಂದು ವೇಳೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಅರೆಸ್ಟ್ ಆಗೇ ಬಿಟ್ರು ಅಂತ ಇಟ್ಕೊಳ್ಳೋಣ, ಅವಾಗ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಹರಡ್ಬಿಡುತ್ತಾ ಮೇಡಮ್? ಅವಾಗ ಮತ್ತೆ ಅವರ ಅಭಿಮಾನಿಗಳು ಗಲಾಟೆ ಮಾಡಲ್ವಾ ಅಂತ ಈ ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಕೋಮು ಭಾವನೆಯನ್ನ ಕೆರಳಿಸುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರಲ್ಲಿ ಭಾಷಣ ಮಾಡುವಾಗ್ಲೂ ಆ ಭಾಗದ ಕೋಮುಗಲಭೆಯನ್ನ ಕುಮ್ಮಕ್ಕು ಕೊಡುವಂತ ಮಾತನ್ನ ಅವರು ಆಡಿದ್ದಾರೆ. ಮತ್ತೆ ಅವರು ಮುಸ್ಲಿಂ ಅಂತ ಪದವನ್ನು ಹೇಳುವಂತ, ಅವರ ಮೇಲೆ ಕ್ರಮ ಕೈಗೊಳ್ತೀನಿ ಅನ್ನುವಂಥದ್ದನ್ನ ಹೇಳುವಂತ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ. ಇವರು ಯಾವ ರೀತಿ
ಮುಖ್ಯಮಂತ್ರಿ ಓಕೆ ಮೇಡಮ್, ತಮ್ಮ ಧ್ವನಿ ನನಗೆ ಪ್ರಾಪರ್ ಆಗಿ ಕೇಳ್ತಾ ಇಲ್ಲ. ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಶೋಭಾ ಅವರ ಆರೋಪ, ಕೋಮು ಪ್ರಚೋದನೆ ಮಾಡ್ತಾ ಇರೋದೇ ಸರ್ಕಾರಕ್ಕೆ ಬೇಕಾಗಿರುವಂತಹ ವಿಚಾರ ಇದು. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ, ಎಲ್ಲೂ ಕೂಡ ಮುಸ್ಲಿಮರ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಹಾಗಾಗಿ ಮುಸ್ಲಿಮರ ವೋಟುಗಳು ಯಾವತ್ತಿದ್ರೂ ಇಂಥ ಘಟನೆಗಳಲ್ಲಿ ನಾವು ಮುಸ್ಲಿಮರ ಪರವಾಗಿದ್ದರೆ ಅವರ ವೋಟುಗಳು ಯಾವತ್ತಿದ್ರೂ ನಮಗೇ ಬರುತ್ತೆ ಎನ್ನುವಂತಹ ಭ್ರಮೆಯಲ್ಲಿದ್ದಾರೆ ಅಂತಕ್ಕಂಥ ಆರೋಪವನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದರು. ಓಕೆ, ಥ್ಯಾಂಕ್ ಯು ಶೋಭಾ ಅವರೇ, ನಮ್ಮ ಜೊತೆ ಜಾಯ್ನ್ ಆಗಿ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೋಡೋಣ ಮುಖ್ಯಮಂತ್ರಿಗಳು ಇದೆಲ್ಲ ಡೆವಲಪ್ಮೆಂಟನ್ನು ಗಮನಿಸಿ ಕೂಡ ಏನು ಕ್ರಮಗಳನ್ನು ತಗೊಳ್ತಾರೆ, ಪೊಲೀಸ್ ಅಧಿಕಾರಿಗಳು ಏನು ತಗೋತಾರೆ ಅಂತಕ್ಕಂಥದ್ದು. ಎಸ್, ಕರಾವಳಿಯಲ್ಲಿ ಗಲಭೆ ಗಲಾಟೆಗಳೆಲ್ಲವೂ ಜಾಸ್ತಿ ಆಗ್ತಾ ಇದ್ದಂಗೆನೆ ಇವತ್ತು ಎಚ್ಚೆತ್ತುಕೊಂಡಂತಹ ಸರ್ಕಾರ ಏಕಾಏಕಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸುತ್ತೆ. ಸಭೆಯಲ್ಲಿ ಕೆಲವೊಂದು ಡೈರೆಕ್ಷನ್ಸ್ ಕೂಡ ಎಲ್ರಿಗೂ ಕೊಟ್ಟಿದ್ದಾರೆ. ಸಾಕಷ್ಟು ಬೆವರಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲಿನ ಅಧಿಕಾರಿಗಳಿಗೆ. ಅಲ್ಲಿ ಕೆಲವೊಂದು ಪ್ಲಾನ್ಸ್ ಕೂಡ ಆಗಿದೆಯಂತೆ. ಪ್ರಮುಖವಾಗಿ RSS ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್, ಹಿಂದೂ ಪರ ಸಂಘಟನೆಗಳು, ಇವ್ರುಗಳನ್ನ ಪ್ರಮುಖವಾಗಿ ಮಟ್ಟ ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಸಭೆಯಲ್ಲಿ ಇನ್ನೂ ಏನೆಲ್ಲ ಚರ್ಚೆ ಆಯಿತು ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುರಳೀಧರ್ ಮತ್ತೆ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮುರಳಿ, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಇನ್ಸೈಡ್ ಸ್ಟೋರಿ, ಇವತ್ತಿನ ಸಭೆಯಲ್ಲಿ ಏನಾಯ್ತು, ಮುಖ್ಯಮಂತ್ರಿಗಳು ಏನು ನಿರ್ದೇಶನವನ್ನು ಕೊಟ್ಟರು ಎಲ್ಲರಿಗೂ ಅಂತ. ಕಂಟಿನ್ಯೂ ಮಾಡಿ ಮುರಳಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್, ನಮಗೆ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಪ್ರಯತ್ನ ಪಡ್ತೀನಿ. ಬಿಜೆಪಿಯ ಬೆನ್ನೆಲುಬನ್ನೇ ಮುರಿಯೋದಕ್ಕೆ ಒಂದು ರೀತಿ ಸಿದ್ದರಾಮಯ್ಯನವರು ಸೂತ್ರವನ್ನು ಸಿದ್ಧಪಡಿಸಿದ್ದಾರೆ. ಅತಿ ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಿಂದ ಆಪರೇಷನ್ RSS ಆಗುತ್ತೆ ಅಂತ. ಅಂದರೆ ಸಾಮಾನ್ಯವಾಗಿ ಒಂದು ಪಕ್ಷ 5 ವರ್ಷ ಅಧಿಕಾರವನ್ನು ನಡೆಸುತ್ತೆ, ಮತ್ತೆ ಚುನಾವಣೆ ನಡೆದಾಗ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಹಾಗಾಗಿ ಈ ಪೊಲೀಸ್ ಅಧಿಕಾರಿಗಳೆಲ್ಲ ಯಾವುದೇ ಪಕ್ಷವನ್ನು ವಿರೋಧ ಕಟ್ಕೊಳ್ಳೋಕೆ ಹೋಗೋದಿಲ್ಲ. ಹಾಗಾಗಿ ಏನಾದರೂ ನೀವು RSS ಪರ BJP ಪರ ಇದೀರಾ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಮುರಳೀಧರ್. ಎಸ್ ಮುರಳೀಧರ್, ಇವತ್ತು ಮುಖ್ಯಮಂತ್ರಿಗಳು ನಡೆಸಿದಂತಹ ಸಭೆಯಲ್ಲಿ ಏನು ನಿರ್ದೇಶನಗಳು ಸ್ಪಷ್ಟವಾಗಿ ಕರಾವಳಿ ಭಾಗದ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಕಳೆದ 42 ದಿನಗಳಿಂದ ಸಹ ಮಂಗಳೂರು ಸಂಪೂರ್ಣವಾಗಿ ಬೂದಿ ಮುಚ್ಚಿದ ಕೆಂಡ ರೀತಿ ಇದೆ. ಅಂದ್ರೆ ಏನು ಅಶ್ರಫ್ ಕೊಲೆ ಆಯ್ತು, ಅದಾದ ಬಳಿಕ ಕೊಲೆಗಳ ಮೇಲೆ ಕೊಲೆಗಳು ನಡೀತಾ ಇದಾವೆ ಮತ್ತು ಹಲ್ಲೆಗಳು ನಡೀತಾ ಇರುವಂತದ್ದು. ಈ ಎಲ್ಲಾ ಪ್ರಕರಣಗಳನ್ನ ನೋಡಿದಂತ CM ಸಿದ್ದರಾಮಯ್ಯ ಸಾಕಷ್ಟು ಬೇಸತ್ತು ಹೋಗಿದ್ರು. ಬೇಸತ್ತು ಹೋದ ಹಿನ್ನೆಲೆಯಲ್ಲಿ IPS ಅಧಿಕಾರಿಗಳನ್ನ ಎಲ್ಲರನ್ನೂ ಸಹ ಏನು ಸಭೆ ಕರೆದ್ರು, ಚರ್ಚೆಯನ್ನ ಮಾಡಿದ್ರು. ಚರ್ಚೆಯನ್ನ ಮಾಡಿದ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ಹೇಳಿದಂತೆ 45 ನಿಮಿಷ ಪೂರ, ಅಂದ್ರೆ ಅವ್ರು ಮಾತಾಡಿದ್ದು 1 ತಾಸುಗಳ ಕಾಲ. 1 ತಾಸಲ್ಲಿ 45 ನಿಮಿಷ ಪೂರ್ತಿ ಮಂಗಳೂರಿನ ಇಶ್ಯೂ ಬಗ್ಗೆ ಸಂಪೂರ್ಣ ಮಾತಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇಬ್ಬರ ಅಂದ್ರೆ ಹಿಂದೂ ನಾಯಕರು ಏನಿದ್ರು, ಅಂದ್ರೆ ಮುಖಂಡರು ಅಂತ ಹೇಳಿ, ಅಂದ್ರೆ ಸಂಘಟನೆಯ ಮುಖಂಡರು ಅಂತ ಹೇಳಿಸ್ಕೊಳ್ಳುವಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು ಮತ್ತು ಪ್ರಮೋದ್ ಮುತಾಲಿಕ್, ಇವರಿಬ್ಬರನ್ನು ಸಹ ಬಂಧಿಸಬೇಕು. ಬಂಧಿಸ್ತೆ ಏನನ್ನ ಮಾಡ್ತಾ ಇದ್ರಿ ಅಂದ್ರೆ 144 ಅನ್ನ ನೀವೇ ನಿಷೇಧಾಜ್ಞೆಯನ್ನ ಹೇರ್ತೀರಿ. ನಿಷೇಧಾಜ್ಞೆ ಹೇರಾದ ನಂತರ ಕಲ್ಲಡ್ಕ ಪ್ರಭಾಕರ್ ಭಟ್ ತನ್ನ ಬೆಂಬಲಿಗರೊಂದಿಗೆ ಬರ್ತಾರೆ. ಬೆಂಬಲಿಗರು ಅವ್ರಿಗೆ 75 ವರ್ಷ ಬೆಂಬಲಿಗರೊಂದಿಗೆ ಬಂದು ಇಡೀ ಸಾರ್ವಜನಿಕ ಸಭೆಯನ್ನ ಮಾಡ್ತಾರೆ. ಆತನನ್ನ ಹೊತ್ಕೊಂಡು ಕುಣಿತಾರೆ. ಆ ಸಂದರ್ಭದಲ್ಲಿ ನಿಷೇಧಾಜ್ಞೆಯನ್ನ ಉಲ್ಲಂಘನೆ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಬಂಧಿಸ್ಲಿಕ್ಕೆ ನಿಮ್ಗೆ ಕೈಲಿ ಧೈರ್ಯ ಆಗ್ಲಿಲ್ವಾ, ಸಾಧ್ಯ ಆಗ್ಲಿಲ್ವಾ ನಿಮ್ಮ ಕೈಲಿ? ಏನಕ್ಕೆ ಅಲ್ಲಿಗೆ ಪೋಸ್ಟಿಂಗ್ ಅನ್ನ ಮಾಡಿಸ್ಕೊಂಡಿದ್ದೀರಾ? ನೀವು ಇಲ್ಲಿಂದ ಅಲ್ಲಿ ತನಕ ಹೋಗೋ ಅವಶ್ಯಕತೆ ಇತ್ತು. ಯಾಕಂದ್ರೆ ಹರಿಶೇಖರನ್ ಅವರು ಬೆಂಗಳೂರಲ್ಲಿ ಇದ್ರು. ಮುರಳಿ, ದಯವಿಟ್ಟು ಹಾಗೆ ಲೈನಲ್ಲಿ ಇರಿ, ಮತ್ತೆ ನಿಮ್ಮನ್ನ ನಾನು ಮಾತನಾಡಿಸ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಅವರನ್ನ ಒಳಗೆ ಹಾಕಿ ಮುಖ್ಯಮಂತ್ರಿಗಳ ನೇರ ಮತ್ತು ಸ್ಪಷ್ಟ ಆದೇಶ
ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರಿಗೆ ಸಿಕ್ಕಿದೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಎಲ್ಲಿದ್ರೂ ಕೂಡ ಅವರನ್ನ ಮೊದಲು ಒಳಗ್ ಹಾಕಿ ಅಂತಕ್ಕಂಥ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಈ ಸೂಚನೆ ಸಿಗುತ್ತಾ ಇದ್ದ ಹಾಗೇನೆ ಪ್ರಮೋದ್ ಮುತಾಲಿಕ್ ಅವರು ನಾಪತ್ತೆಯಾಗಿದ್ದಾರೆ. ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾವು ಆಗ್ಲೇ ಒಂದು ಸುದ್ದಿಯನ್ನ ಕೊಟ್ವಿ. ಮುಖ್ಯವಾಗಿ ಇಬ್ರು ಹಿಂದೂ ಪರ ಮುಖಂಡರು, ಒಂದು ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಪ್ರಮೋದ್ ಮುತಾಲಿಕ್, ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಆದೇಶ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರ ಆಯುಕ್ತರಾದಂತಹ ಪ್ರವೀಣ್ ಸೂದ್ ಅವರಿಗೆ ನಿರ್ದೇಶನ ಸಿಕ್ಕಿದೆ ಪ್ರಮೋದ್ ಮುತಾಲಿಕ್ ಅವರನ್ನ ಒಳಗೆ ಹಾಕೋದಕ್ಕೆ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳು ಏನ್ ಆದೇಶ ಕೊಟ್ಟರು, ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಜಲ್ದಿ ಮಾಡ್ರಿ, ಮುತಾಲಿಕ್ ಹಿಡಿದು ಒಳಕಾಕ್ರಿ ಮೊದಲು, ಮುತಾಲಿಕ್ ಹಿಡಿದು ಒಳಕಾಕ್ರಿ ಮೊದಲು, ಮುತಾಲಿಕ್ ಹಿಡಿದು ಒಳಕಾಕ್ರಿ ಮೊದಲು, ಮುತಾಲಿಕ್ ಹಿಡಿದು ಒಳಕಾಕ್ರಿ ಮೊದಲು, ಮುತಾಲಿಕ್ ಹಿಡಿದು ಒಳಕಾಕ್ರಿ ಮೊದಲು. ಇದು ಜಲ್ದಿ ಮಾಡ್ರಿ, ಮುತಾಲಿಕ್ ಹಿಡಿದು ಒಳಕಾಕ್ರಿ ಮೊದಲು, ಮುತಾಲಿಕ್ ಹಿಡಿದು ಒಳಕಾಕ್ರಿ ಮೊದಲು, ಮುತಾಲಿಕ್ ಹಿಡಿದು ಒಳಕಾಕ್ರಿ ಮೊದಲು. ಎಸ್, ಮುತಾಲಿಕ್ನ ಹಿಡಿದು ಒಳಗಾಕ್ರಿ ಅಂತಕ್ಕಂಥ ಆದೇಶ ಅದು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇನೆ ಅವರು ಆ ರೀತಿ ಒಂದು ಆದೇಶವನ್ನ ಅಲ್ಲಿನ ಆಯುಕ್ತರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾದಂತಹ CT ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಪ್ರಮೋದ್ ಮುತಾಲಿಕ್ನ ಹಿಡಿದು ಒಳಗಾಕ್ರಿ ಅಂತಕ್ಕಂಥ ಆದೇಶ, ಅದನ್ನ ನಾವು ಈಗ ಪ್ರಸಾರ ಕೂಡ ಮಾಡಿದ್ವಿ. ಅಂದ್ರೇನು, ಸಿದ್ದರಾಮಯ್ಯನವರು ಇಷ್ಟಕ್ಕೆಲ್ಲ ಬರೀ ಹಿಂದೂ ಪರ ಸಂಘಟನೆಗಳು, ಹಿಂದೂ ಪರ ಮುಖಂಡ್ರೇ ಕಾರಣ ಅಂತ ತೀರ್ಮಾನ ಮಾಡ್ಬಿಟ್ಟಿದಾರ ಅಂತ ಸರ್, ತಾವೇನ್ ಹೇಳ್ತೀರಾ? ಸಿದ್ದರಾಮಯ್ಯದ್ದು ಅಪೀಸ್ಮೆಂಟ್ ಪಾಲಿಸಿ ಮುಲಾಯಂ ಸಿಂಗ್ ಯಾದವ್ ನಂತರದ ಸ್ಥಾನ ತನಗೆ ಇರಬೇಕು ಅಂತಲೂ ಅಥವಾ ಅವ್ರನ್ನ ಓವರ್ಟೇಕ್ ಮಾಡ್ಬೇಕು ಅಂತ ಹೊರಟಂಗ್ ಕಾಣ್ತದೆ. ಇವ್ರೇನ್ ಡಿಕ್ಟೇಟರ್ ಅಲ್ಲ, ಇವರೊಂದು ಡೆಮಾಕ್ರೆಟಿಕ್ ವೇನಲ್ಲಿ ಚೀಫ್ ಮಿನಿಸ್ಟರ್ ಆದವರು ಡೆಮಾಕ್ರೆಟಿಕ್ ರೀತಿನಲ್ಲಿ ಅವ್ರು ಮಾತಾಡ್ಬೇಕಾಗಿತ್ತು. ಅವ್ರನ್ನ ಒಳಗಾಕಿ ಅಂತ ಹೇಳೋದಕ್ಕೆ ಇವರು ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಡಿಕ್ಟೇಟ್ ಮಾಡೋ ರೀತಿನಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಇದಕ್ಕೆ ಕಾಲ ಉತ್ತರ ಕೊಡುತ್ತೆ. ಎಲ್ಲ ಇವ್ರ ದುರಹಂಕಾರಕ್ಕೆ, ಇವ್ರ ದೌರ್ಜನ್ಯಕ್ಕೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದಾಗ ದೇಶದ ಜನ ಹೇಗೆ ಉತ್ತರ ಕೊಟ್ರು, ಹಾಗೆ ಸಿದ್ದರಾಮಯ್ಯನವರ ದುರಹಂಕಾರ, ಕಾಂಗ್ರೆಸ್ ಪಾರ್ಟಿಯ ದೌರ್ಜನ್ಯಕ್ಕೆ ಭವಿಷ್ಯದ ದಿನಗಳಲ್ಲಿ ರಾಜ್ಯದ ಜನ ಉತ್ತರ ಕೊಡ್ತಾರೆ. ಇವರು ದೌರ್ಜನ್ಯ ನಡೆಸಿ ಡೆಮಾಕ್ರಸಿನಲ್ಲಿ ರೂಲ್ ಮಾಡಬಹುದು ಅಂತ ಭಾವಿಸಿದ್ರೆ ಜನ ಏನ್ ಮೂರ್ಖರಲ್ಲ, ಜನ ಸೈಲೆಂಟ್ ಆಗಿ ಆನ್ಸರ್ ಕೊಡಕ್ ಬರುತ್ತೆ, ಬೀದಿಗಿಳಿದು ಆನ್ಸರ್ ಕೊಡೋದಕ್ಕೂ ಕೂಡ ರಾಜ್ಯದ ಜನರಿಗೆ ಬರುತ್ತೆ. ಎರಡನ್ನೂ ಮಾಡ್ತಾರೆ. ಸರ್, ಇವತ್ತು ನಡೆದ IPS ಅಧಿಕಾರಿಗಳ ಸಭೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಏನ್ರಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮತ್ತೆ ಪ್ರಮೋದ್ ಮುತಾಲಿಕ್ರನ್ನ ಸುಮ್ಮನೆ ಬಿಟ್ಟಿದ್ದೀರಾ, ಮುಂದಿನ ಸಾರ್ತಿ BJP ಗವರ್ನಮೆಂಟ್ ಬರುತ್ತೆ ಅಂತ ಅವ್ರನ್ನ ಸುಮ್ಮನೆ ಬಿಟ್ಟಿದ್ದೀರಾ, ನಾವೇ ಅಧಿಕಾರಕ್ಕೆ ಬರೋದು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಹೇಳ್ತಾರೆ ಅಂತಂದ್ರೆ, ಅಲ್ಲೂ ಅಂದ್ರೆ ಪೊಲೀಸರ ಕಾರ್ಯವೈಖರಿಯಲ್ಲೂ ಈಗ ರಾಜಕೀಯವನ್ನ ತರ್ತಾ ಇರೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ? ಈಗ ಇವರು ಭ್ರಷ್ಟಾಚಾರ ನಡೆಸಿರೋದು ಡೈರಿ ಒಳಗಡೆನೆ ಪತ್ತೆ ಆಗಿದೆ. ಅದೇ ರೀತಿ ಏನಾದ್ರೂ ಇವ್ರ ಹಗರಣಗಳನ್ನೇ ಹಿಡ್ಕೊಂಡು ಇವ್ರನ್ನ ಒಳಗಾಕೋಕ್ಕೂ ಬರುತ್ತೆ. ಸಿದ್ದರಾಮಯ್ಯನವ್ರ ಹಗರಣಗಳೇ ಅವ್ರನ್ನ ಜೈಲಿನ ಕಡೆಗೆ ಮುಖ ಮಾಡ್ತವೆ. ಇವತ್ತು ರಾಜಕೀಯ ಕಾರಣಕ್ಕೆ ಪ್ರಮೋದ್ ಮುತಾಲಿಕ್ರನ್ನ ಮತ್ತು ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೊರಟ್ರೆ, ಇವ್ರು ನಡೆಸಿದ ಭ್ರಷ್ಟಾಚಾರ, ಇವ್ರು ನಡೆಸಿದ ದೌರ್ಜನ್ಯದ ಕಾರಣಕ್ಕೆ ಇವ್ರು ಜೈಲಿಗೆ ಹೋಗೋ ದಿನಗಳು ಹತ್ರದಲ್ಲಿದ್ದಾವೆ. ಹಾಗಾಗಿ ಈಗ CT ರವಿ ಅವರೇ, ಒಂದು ರೀತಿಯಲ್ಲಿ ಅಕಸ್ಮಾತ್ ಇವಾಗ ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಅರೆಸ್ಟ್ ಮಾಡಿ ಅಂತ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟು ಆ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಜಾರಿಗೆ ತಂದ್ರೆ ಆವಾಗ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಾ ಸರ್? ಈಗ ಇವರ ಉದ್ದೇಶ ಬಹುಶಃ ಕೋಮು ಗಲಭೆ ಇನ್ನಷ್ಟು ನಡಿಬೇಕು, ಮತ್ತೆ ಈ ಮೂಲಕ ಯಾರು ನಿಜವಾಗಿ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಕದಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಕೇರಳ ಮೂಲದ ಪ್ರಚೋದನೆ ಪಡೆದಿರ್ತಕ್ಕಂಥ ಭಯೋತ್ಪಾದಕರ ಜೊತೆ ನಂಟಿರುವಂತ ಸಂಘಟನೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ ನಂಟನ್ನ ಬಲಗೊಳಿಸಬೇಕು ಅಂತ ಹೊರಟಿರುವಂತ ಸಾಧ್ಯತೆಗಳಿದ್ದಾವೆ. ಇದರಿಂದ ಅವ್ರಿಗೆ ತಾತ್ಕಾಲಿಕ ಲಾಭ ಪಡಿಬಹುದು ಅಂತ ಅನ್ಕೊಂಡಿರ್ಬೋದು. ಜನ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅವರು ಮಾಡ್ಲಿ, ಅವ್ರ ಮುಂದೆ ಕೈ ಹಾಕ್ಲಿ, ಅರೆಸ್ಟ್ ಮಾಡ್ಲಿ, ಆಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ಉತ್ತರ ಕೊಡಬೇಕು ಅಂತ ನಮಗೆ ಗೊತ್ತು, ಆಗ ಉತ್ತರ ಕೊಡ್ತೀವಿ ನಾವು. ಸರ್, ಸರ್ಕಾರ ಅಂದ್ಮೇಲೆ ಅವರಿಗೆ ಗುಪ್ತಚರ ಮಾಹಿತಿಗಳು ಲಭ್ಯವಾಗ್ತಾ ಇರುತ್ತೆ. ಈಗ ಮುಖ್ಯಮಂತ್ರಿಗಳು ಅನ್ಕೊಂಡಿರೋದೇ ನಿಜ ಇರಬಹುದು, ಅತಿ ಹೆಚ್ಚು ಗಲಭೆ ಮತ್ತೆ ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥವ್ರೇ BJP ಅವರಾಗಿರ್ಬೋದು, ಸಂಘ ಪರಿವಾರದವ್ರಾಗಿರ್ಬೋದು ಅಂತ ಅವರ ಅನಿಸಿಕೆ. ಅದೇ ಯಾಕೆ ನಿಜ ಆಗಿರಬಾರ್ದು ಸರ್?
ಅಂದ್ರೆ ನಿಮ್ಗೇನೊಂದು ಅವರ ಅನಿಸಿಕೆ ಅದಿರ್ಬೋದು, ಅದು ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಅನಿಸಿಕೆ. ನಾನ್ ಮೊನ್ನೆನೇ ಹೇಳಿದೆ, ಬಿಜೆಪಿ ಕಚೇರಿ ಮುಂದೆ ಬಾಂಬ್ ಬ್ಲಾಸ್ಟ್ ಆದಾಗ ಇದೇ ಸಿದ್ದರಾಮಯ್ಯನವರು ಬಿಜೆಪಿ ಅವ್ರದೇ ಕೈವಾಡ ಅಂತ ಹೇಳಿದ್ರು. ಸತ್ಯ ಏನು ಅಂತ ಹೊರಗೆ ಗೊತ್ತಾಯ್ತಾನೆ. ಅದೇ ಚರ್ಚ್ ಬಾಂಬ್ ಸ್ಫೋಟ ಆದಾಗ ಇದೇ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಇದ್ರ ಹಿಂಗಡೆ RSS ಕೈವಾಡ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸತ್ಯ ಏನು ಅಂತ ಗೊತ್ತಾಯ್ತಾನೆ. ನಾಳೆ ಸತ್ಯನೂ ಗೊತ್ತಾಗುತ್ತೆ. ಅದಕ್ಕೆ ಇವರು ಪಶ್ಚಾತ್ತಾಪನೂ ಅನುಭವಿಸ್ಬೇಕಾಗುತ್ತೆ. ಇವರ ಲೀಡರ್ ಶ್ರೀಮತಿ ಇಂದಿರಾ ಗಾಂಧಿ ಅವರ ದೌರ್ಜನ್ಯ, ತುರ್ತು ಪರಿಸ್ಥಿತಿ ದೌರ್ಜನ್ಯಕ್ಕೆ ಹೆದರ್ಲಿಲ್ಲ ನಾವು. ಆಗ್ಲೇ ಜನರನ್ನ ಸಂಘಟನೆ ಮಾಡಿದೀವಿ. ಇವತ್ತೇನು ಇವ್ರು ಹೆದರ್ಸೋದು ನಮ್ಗೆ? ಇವತ್ತು ಹೆದರ್ಸೋದೇನೋ ಏನ್ ಬಂತು? ಜೈಲಿಗೆ ಹೋಗೋರು ಇವ್ರು ಆಗ್ತಾರೆ ಮುಂದಿನ ದಿನಗಳಲ್ಲಿ, ನೋಡ್ತಾ ಇರಿ. ಚುನಾವಣೆ ಸಂದರ್ಭ ಬಂತು ಅಂದ್ರೆ ಬಿಜೆಪಿ ಅವ್ರದ್ದು ಯಾವಾಗ್ಲೂ ಹೀಗೇನೆ, ಬೇಕು ಅಂತ ಕೋಮು ಸಾಮರಸ್ಯವನ್ನ ಕದಡೋದು, ಅದರ ಮುಖಾಂತರ ವೋಟ್ ಬ್ಯಾಂಕ್ ರಾಜಕೀಯ ಮಾಡೋದು ಅಂತ ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಅಲ್ರಿ, ಸತ್ತಿರೋದು ನಮ್ ಕಾರ್ಯಕರ್ತರು ಸತ್ತಿರೋದು ನಮ್ ಕಾರ್ಯಕರ್ತರು. ಆ ಸತ್ತಿರೋ ನಮ್ ಕಾರ್ಯಕರ್ತರ ನೋವು ನಮಗ್ ಗೊತ್ತು. ನಾನು ಇನ್ನು ಕಾಂಗ್ರೆಸ್ ಪಾರ್ಟಿಯವರು ಇದೇ ರೀತಿ ಏನಾದ್ರು ಹತ್ಯೆಗೊಳಗಾಗಿದ್ರೆ ಅವ್ರು ಏನ್ ಮಾಡ್ತಿದ್ರು ಅಂತ ಗೊತ್ತಿಲ್ವಾ? ಆತ್ಮಹತ್ಯೆ ಮಾಡ್ಕೊಂಡಂತ ರೋಹಿತ್ ವೇಮುಲನ ವಿಷಯನೇ ದೇಶದ ಇಶ್ಯೂ ಮಾಡಿದ್ರು. ಸತ್ತಿರೋದು ನಮ್ ಕಾರ್ಯಕರ್ತರು. ಸಂಕಟ ನಮ್ಗಿದೆ ರೀ. ಆತ್ಮಹತ್ಯೆ ಮಾಡ್ಕೊಂಡ ಇಶ್ಯೂನೇ ದೇಶವ್ಯಾಪಿ ಇಶ್ಯೂ ಮಾಡಿ, ಪೊಲಿಟಿಕಲ್ ಇಶ್ಯೂ ಮಾಡಿ ಹಣ ಇಟ್ಕೊಂಡು ರಾಜಕಾರಣ ಮಾಡಿದ್ರು ಇವರು. ಆದ್ರೆ ಸತ್ತಿರೋ ನಮ್ ಕಾರ್ಯಕರ್ತರ ನೋವು, ಸಂಕಟ ಅದು ನಮಗ್ ಮಾತ್ರ ಅರ್ಥ ಆಗುತ್ತೆ. ಎಸ್, ಸಿ ಟಿ ರವಿ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.